ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಚಿಕನ್ ದಮ್ ಬಿರಿಯಾನಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣವಾ? ಹಾಫ್ ಕೆ ಜಿಗೆ ನಾನು ಮಾಡ್ಕೊಳ್ತಾ ಇದ್ದೀನಿ. 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಅರ್ಧ ಕೆ ಜಿ ಚಿಕನ್ನ ನಾನು ಅರಿಶಿನ ಪುಡಿ ಹಾಕಿ ತೊಳೆದಿಟ್ಕೊಂಡಿದ್ದೀನಿ. ಫುಡ್ ಕಲ್ಲರು ಇದು ರೈಸಿಗೆ ನೋಡಿ ಈ ಐಟಮ್ಸ್ ಎಲ್ಲ ನಾನು ಎತ್ಕೊಂಡಿದ್ದೀನಿ. ಇದು ಚಿಕನ್ಗೆ ಸಪ್ರೇಟ್ ಇಟ್ಕೊಬಿಟ್ಟಿದ್ದೀನಿ. 1-2 ದೊಡ್ಡ ಸೈಜ್ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹೋಮ್ ಮೇಡೆ, ಅರ್ಧ ಲೀಟ್ರು ಮೊಸರು, ಕೊತ್ತಂಬರಿ, ನಿಂಬೆಹಣ್ಣು, ಕೊತ್ತಂಬರಿ, ಪುದೀನ, ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಅದು ಫ್ಲೇವರ್ಗೋಸ್ಕರ. ಜೊತೆಗೆ ನಾನು ಖಾರ ಪುಡಿನೂ ಹಾಕ್ಕೊಳ್ತಾ ಇದ್ದೀನಿ ಆ್ಯಂಡ್ ಅರಿಶಿನ ಪುಡಿ. ಇದೆಲ್ಲ ಐಟಮ್ಸು ನಾವು ಬಿರಿಯಾನಿಗೆ ಹಾಕ್ಕೊಳ್ಳೋದಕ್ಕೆ ಫಸ್ಟೇ ರೆಡಿ ಮಾಡ್ಕೊಂಡಿದ್ದೀನಿ. ಮೊದಲಿಗೆ ರೈಸಿಗೆ ಇಕ್ಕೊಂಬಿಡೋಣ. ಫಸ್ಟು ನೀರಿಗೆ ನೋಡಿ ಸ್ಪೈಸಸ್ ಎಲ್ಲ ಹಾಕ್ಕೊಂಡು ನೀರು ಬಾಯ್ಲ್ ಆಗಲಿ ಚೆನ್ನಾಗಿ. ಸೊ ಆಮೇಲೆ ರೈಸ್ ಹಾಕ್ಕೊಳ್ಳೋಣ. ಪಲಾವ್ ಎಲೆ, ಚಕ್ಕೆ, ಲವಂಗ ಇವೆಲ್ಲ ಹಾಕ್ಕೊಂಡು 1-2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳೋಣ. ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೊಬೇಡಿ, ಇದಕ್ಕೇ ಫ್ಲೇವರ್ ಇಳಿಬೇಕಲ್ಲ ಅದಕ್ಕೆ. ಸೊ ಹಸಿಮೆಣ್ಸಿನ್ಕಾಯಿ ಇವೆಲ್ಲ ಹಾಕ್ಕೊಂಡು ಚೆನ್ನಾಗಿ ಬಾಯ್ಲ್ ಆದಮೇಲೆ ನೀವು ರೈಸ್ ಹಾಕ್ಕೊಂಡ್ರೆ ಆವಾಗ ನೀಟಾಗಿ ಬಾಯ್ಲ್ ಆಗುತ್ತೆ. ಎಣ್ಣೆ ಏನಕ್ಕೆ ಹಾಕ್ಕೊಳ್ತಿದ್ದೀರಿ ಅಂದರೆ ರೈಸು ಅಂಟ್ಕೊಳ್ಳೋದಿಲ್ಲ. ಸೊ ನಮಗೆ ಉದುರಾಗಿ ಬರಬೇಕಲ್ಲ, ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಎಣ್ಣೆ ಹಾಕ್ಕೊಂಡ್ರೆ ನಿಮಗೆ ಉದುರಾಗಿ ನೀಟಾಗಿ ಬರುತ್ತೆ, ಒಂದಕ್ಕೊಂದು ಅಂಟ್ಕೊಳ್ಳಲ್ಲ. ಸೊ ಇದಕ್ಕೆ ಪುದೀನ ಆ್ಯಂಡ್ ಕೊತ್ತಂಬರಿನೂ ಒಂದೊಂದು ಹಿಡಿಯಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಹಾಫ್ ಕೆ ಜಿಗೆ ನಾನು ಮಾಡ್ಕೊಳ್ತಾ ಇರೋದು. ನೀವು 1 ಕೆ ಜಿ ಹಾಕ್ಕೊಂಡ್ರೆ ಸ್ವಲ್ಪ ಎಕ್ಸ್ಟ್ರಾನೂ ಹಾಕ್ಕೋಬೋದು. ಸೊ ರೈಸಿಗೆ ಅಲ್ವಾ, ರೈಸ್ ಈಗ ಹಿಡಿಬೇಕಾಗೋದಷ್ಟು ಸ್ವಲ್ಪನೇ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ನೋಡಿ ಬೇಕಿದ್ರೆ ಹಾಕ್ಕೊಳ್ಳೋಣ. ಸೊ ಇವಾಗ ಅದು ಬಾಯ್ಲ್ ಆಗಲಿ, ಆಮೇಲೆ ರೈಸ್ ಹಾಕ್ಕೊಳ್ಳೋಣ. ಒಂದು ಕಡೆನ ಇವಾಗ ಚಿಕನ್ಗೆ ಫ್ರೈ ಮಾಡೋದಕ್ಕೆ ಇಟ್ಕೊಬಿಡೋಣ. ಸೊ ನೀವು ಏನರಲ್ಲಿ ದಮ್ ಕಟ್ತೀರಾ ಆ ಪಾತ್ರೆನೇ ಇಟ್ಕೊಳ್ಳಿ. ಇದಕ್ಕೆ ನೋಡಿ ನಾನು ಎಷ್ಟು ಬೇಕೋ ಅಷ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಆಯಿಲ್, ಗೀ ಏನೇನೋ ನೀವು ಯೂಸ್ ಮಾಡ್ಕೋಬೋದು. ಆ ಗೀ ಯೂಸ್ ಮಾಡಿಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಇದಕ್ಕೆ ನೋಡಿ ಸ್ಪೈಸಸ್ ಹಾಕ್ಕೊಳ್ತಾ ಇದ್ದೀನಿ ನಾನು. ಪಲಾವ್ ಎಲೆ, ಚಕ್ಕೆ, ಲವಂಗ, ಸ್ವಲ್ಪ ಕಸೂರಿ ಮೇಥಿ, ಗೋಡಂಬಿ, ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೇ ಇವಾಗ ಅದು ಫ್ಲೇವರ್ಸ್ ಎಲ್ಲ ಆಚೆ ಬಂದಮೇಲೆ ನಾನು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಆಯಿಲಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈರುಳ್ಳಿ ಎಷ್ಟು ಫ್ರೈ ಆದರೆ ಆಯಿಲಲ್ಲಿ ಅಷ್ಟು ಚೆನ್ನಾಗಿರುತ್ತೆ. ಪ್ರತಿ ಸಲ ಹೇಳೋದೇ ನಾನು. ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದು ಈರುಳ್ಳಿ ಫ್ರೈ ಆದಷ್ಟು. ಸೊ ಅದು ತಳ ಕಟ್ದಿರನೇ ಮಾಡ್ಕೋಬೇಕು. ನೋಡಿ ಈ ಥರ ಬಂದಿದ್ರೂ ಸಾಕು. ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೀವು ತಳ ಹತ್ತದೇ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇರಬೇಕಾಗುತ್ತೆ 1-2 ನಿಮಿಷ. ಸೊ ಅದೊಂದು ಚೂರು ಫ್ರೈ ಆದಮೇಲೆ ಇದಕ್ಕೇ ಇವಾಗ ನಾವು ಟೊಮೆಟೊ ಹಾಕ್ಕೊಬಿಡೋಣ. ಟೊಮೆಟೊ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಆಯಿಲಲ್ಲೇ ಸ್ವಲ್ಪ ಎಣ್ಣೆ ಬಿಟ್ಕೊಂಡ್ರೆ ಅವಾಗ ಅದು ಬೆಂದಿದೆ ಅಂತ ಅರ್ಥ. ಸೊ ಅಲ್ಲಿವರೆಗೂ ನೀವು ಸ್ವಲ್ಪ ಫ್ರೈ ಮಾಡಬೇಕಾಗುತ್ತೆ. ಇದಕ್ಕೂ 1-2 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ನಾನು ಕಟ್ ಮಾಡಿ ಹಾಕ್ಕೊಳ್ತಿಲ್ಲ, ಹಂಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಫ್ಲೇವರ್ಗೋಸ್ಕರ ನೋಡಿ ಅರಿಶಿನ ಪುಡಿ ಆ್ಯಂಡ್ ಇದಕ್ಕೊಂಚೂರು ನಾನು ಖಾರ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಬೇಕಿದ್ರೆ ನೀವು ಎಕ್ಸ್ಟ್ರಾ ಮೆಣಸಿನ್ಕಾಯಿ ಹಾಕ್ಕೊಂಡ್ರೂ ಪರವಾಗಿಲ್ಲ, ಖಾರ ಪುಡಿ ಸ್ಕಿಪ್ ಮಾಡ್ಬೋದು. ಇದು ಚಿಕನ್ಗೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾನು. ಪುದೀನ ಹಾಕ್ಕೊಬಿಡ್ತಾ ಇದ್ದೀನಿ. ಇವೆಲ್ಲ ಇವಾಗ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆಯಿಲಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ನೋಡಿ ಈ ಥರ ಬಂದರೆ ಸಾಕು, ಸ್ವಲ್ಪ ಗಟ್ಟಿಗೆ. ಇವಾಗ ಇದಕ್ಕೆ ಚಿಕನ್ ಹಾಕ್ಕೊಬಿಡೋಣ. ಆವಾಗೇ ತೊಳೆದಿಟ್ಕೊಂಡಿರೋಂಥ ಚಿಕನ್ ಇದು. ಸೊ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಇವಾಗ ನೋಡಿ ನೀರು ಆ ಕಡೆ ಬಾಯ್ಲ್ ಆಗ್ತಿದೆ ರೈಸ್ದು. ಇದಕ್ಕೆ ನಿಂಬೆಹಣ್ಣು ಹಾಕ್ಕೊಬಿಡೋಣ. ನಿಂಬೆಹಣ್ಣು ನೀವು ಆವಾಗೇ ಫಸ್ಟಲ್ಲೂ ಹಾಕ್ಕೋಬೋದು. ನೋಡಿ ಇವಾಗ ಚಿಕನ್ ಈ ಥರ ಬೆಂದಿದೆ ಆಲ್ಮೋಸ್ಟು. ಎಣ್ಣೆ ಬಿಟ್ಕೊಳ್ಳೋವರೆಗೂ ನೀವು ಫ್ರೈ ಮಾಡಿದ್ರೆ ಸಾಕು. ಇವಾಗ ಇದಕ್ಕೊಂಚೂರು ಮೊಸರು ಹಾಕ್ಕೊಳ್ಳೋಣ. ಮೊಸರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೊಂಚೂರು ಇವಾಗ ನಾವು ನಿಂಬೆಹಣ್ಣು ಹಾಕ್ಕೊಬಿಡೋಣ. ನಿಂಬೆಹಣ್ಣು ಅಲ್ಲಿ ಅರ್ಧ ಹಾಕ್ಕೊಂಡಿದ್ದೀನಿ, ಒಂದು ನಿಂಬೆಹಣ್ಣಲ್ಲಿ. ರೈಸ್ಗೆ ಅರ್ಧ, ಚಿಕನ್ಗೆ ಅರ್ಧ ಹಾಕ್ಕೊಳ್ತಾ ಇದ್ದೀನಿ. ಚಿಕನ್ಗೂ ಸ್ವಲ್ಪ ಹಿಡಿಬೇಕು. ಇಲ್ಲಿ ನೋಡಿ ಇವಾಗ ಅಕ್ಕಿ ನೀರು ಬಾಯ್ಲ್ ಆಗ್ತಿದೆ. ಇದಕ್ಕೆ ಅಕ್ಕಿ ಹಾಕ್ಕೊಂಡ್ಬಿಡ್ತಾ ಇದ್ದೀನಿ. ನೀರು ಎಕ್ಸ್ಟ್ರಾನೇ ತೊಗೊಂಡಿದ್ದೀನಿ, ಯಾಕೆಂದರೆ ನಾವು ಮತ್ತೆ ಎತ್ಕೊಂಡು ಚಿಕನಲ್ಲಿ ಹಾಕ್ಕೊಬಿಡ್ತೀರಲ್ವ. ಸೊ ಎಕ್ಸ್ಟ್ರಾ ನೀರೇ ತೊಗೊಂಡಿದ್ದೀನಿ. ಇವಾಗ ಇದರಲ್ಲಿ ಒಂದು 70% ಬಾಯ್ಲ್ ಆಗಲಿ ರೈಸು. ಸೊ ಚೆನ್ನಾಗಿ ಬಾಯ್ಲ್ ನೋಡಿ ಈ ಥರ ಕುದಿಯೋ ನೀರಲ್ಲಿ ಅಕ್ಕಿ ಹಾಕಬೇಕು. ಇವಾಗ ಇದಾಗಿದೆ ಆಲ್ಮೋಸ್ಟ್ 70%. ಚಿಕನ್ನು ಬೆಂದಿದೆ. ಸೊ ಅಕ್ಕಿ ಬೇಯೋಷ್ಟರಲ್ಲಿ ಚಿಕನ್ನು ಬೆಂದೋಗುತ್ತೆ. ಇದು ಬಾಯ್ಲರ್ ಚಿಕನ್ ಅಲ್ವಾ, ಬೇಗ ಬೇಯುತ್ತೆ. ಸೊ ನಾವು ಲೇಯರಾಗಿ ಇವಾಗ ಹಾಕ್ಕೊಂಡ್ಬಿಡೋಣ ರೈಸ್ನ. ಸೊ ರೈಸ್ ಎಲ್ಲ ಹಾಕ್ಕೊಂಡ್ಮೇಲೆ ನಾವು ಇನ್ನೊಂದು 5 ನಿಮಿಷ 15 ನಿಮಿಷ 10 ನಿಮಿಷ ದಮ್ ಕಟ್ಕೊಂಡ್ರೆ ಸಾಕು. ಚಿಕನ್ ಒಂದು 70%, ರೈಸ್ ಒಂದು 70% ಬಾಯ್ಲ್ ಆಗಿದ್ದರೆ ಸಾಕು ನಿಮಗೆ. ಆಮೇಲೆ 2 ದಮ್ ಕಟ್ಟಿದಾಗ ಅವೆರಡರದ್ದು ಫ್ಲೇವರು ಎರಡಕ್ಕೂ ಹಿಡಿಬೇಕಾಗುತ್ತಲ್ಲ. ಸೊ ಅವಾಗ ಕ್ಲೀನಾಗಿ ಸರಿ ಹೋಗುತ್ತೆ. ಫುಡ್ ಕಲರ್ ನಾನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕಿದ್ರೆ ಅರಿಶಿನ ಪುಡಿನೂ ಮಿಕ್ಸ್ ಮಾಡಿ ನೀರಲ್ಲಿ ಹಾಕ್ಕೋಬೋದು, ಇಲ್ಲ ಬೇಕಿದ್ರೆ ಸ್ಕಿಪ್ಪು ಮಾಡ್ಬೋದು. ನಾನು ಫುಡ್ ಕಲರ್ ಹಾಕ್ಕೊಳ್ತಾ ಇದ್ದೀನಿ. ದಮ್ ಕಟ್ಟಕ್ಕೆ ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ನಿಮಗೆ ಬೇಕಿದ್ರೆ ಬಟ್ಟೆಯಲ್ಲಿ ಕೂಡ ಕಟ್ಕೋಬೋದು. ಅದರದ್ದು ಫ್ಲೇವರ್ಸ್ ಆಚೆ ಹೋಗ್ದಿದ್ದಂಗೆ ನೀವು ದಮ್ ಕಟ್ಟಬೇಕಷ್ಟೇ, ಬಟ್ಟೆಲ್ಲೂ ಕಟ್ಕೋಬೋದು. ನಾನಿಲ್ಲಿ ಹೆಂಚಿಕ್ಕೊಂಡಿದ್ದೀನಿ, ದೋಸೆ ಹೆಂಚಿಕ್ಕೊಂಡು ಫುಲ್ ಸಿಮ್ಮಲ್ಲಿ ಇಟ್ಕೊಂಡು ನಾನು 15 ಮಿನಿಟ್ಸ್ ಬೇಯಿಸ್ತಾ ಇದ್ದೀನಿ. ನೋಡಿ
15-20 ಮಿನಿಟ್ಸ್ ಆದಮೇಲೆ ಒಂದು 15 ಮಿನಿಟ್ಸ್ ಆದಮೇಲೆ ನೋಡಿ ಈ ಥರ ಆಗಿರುತ್ತೆ ರೈಸು. ಆಲ್ಮೋಸ್ಟ್ ರೆಡಿ ಆಗೋಗಿದೆ ಇವಾಗ. ಇದನ್ನು ಇವಾಗ ನೀವು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡು ತಿಂದರೆ ರೆಡಿ ಆಗೋಗುತ್ತೆ. ಇದು ಫುಲ್ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೀವು ಚಿಕನ್ ಹಾಕ್ಕೊಳ್ಳೋ ಟೈಮಲ್ಲೇ ನೋಡಿಕೊಂಡ್ರೆ ಕ್ಲೀನಾಗಿ ಸರಿ ಹೋಗುತ್ತೆ. ಸಾಲಿಲ್ಲ ಅಂದರೆ ಆಮೇಲೆ ಬೇಕಿದ್ರೆ ಆಗ್ಬೋದು. ಅಗಲ ಪಾತ್ರೆ ಇದ್ದರೆ ನಿಮ್ಮ ಮನೇಲಿ ಅಗಲ ಪಾತ್ರೆಯಲ್ಲಿ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಸಾಂಬಾರು ಪಾತ್ರೆ ಥರ ಅದರಲ್ಲಿ ಮಾಡ್ಕೊಂಡಿದ್ದೀನಿ. ಸೊ ಆಲ್ಮೋಸ್ಟ್ ರೆಡಿ ಇದೆ. ಇವಾಗ ನೀವು ಸರ್ವ್ ಮಾಡ್ಕೊಂಡು ತಿನ್ಬೋದು.